Good morning to all. Welcome back to Digital Learning, Department of Collegiate Education. I am Smita, working as Assistant Professor of Commerce at Government First Grade College Furuman, Tumkur. Dear students, this video I am explaining about the essentials of valid contract, part 1. The topics comes under the paper Business Law. This paper is prescribed for 6M BCom students. ಪ್ರಿಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾನು ಮಾನ್ಯ ಒಪ್ಪಂದದ ಅಗತ್ಯತೆಗಳು ಎಂಬ ಒಂದು ವಿಷಯದ ಬಗ್ಗೆ ವಿವರಣೆಯನ್ನು ನೀಡ್ತಾ ಇದ್ದೀನಿ. ಈ ಒಂದು ವಿಷಯ ಒಂದು ಬಿಸಿನೆಸ್ ಲಾ ಅಂತಕ್ಕಂಥ ಒಂದು ಪೇಪರ್ ನಲ್ಲಿ ಬರ್ತಕ್ಕಂಥ ಒಂದು ವಿಷಯ ಆಗಿದೆ. ಇದನ್ನ 6M BCom ವಿದ್ಯಾರ್ಥಿಗಳ ಒಂದು ಪಠ್ಯ ಪುಸ್ತಕದಲ್ಲಿ ನಾವು ಈ ಒಂದು ವಿಷಯಗಳನ್ನು ನಾವು ಕಾಣಬಹುದು. Let us start this video. Introduction part. The essential elements of a contract are contained in the definition of contract given in section 10 of the Contract Act. The essential elements ಏನಿದೆ ಒಂದು ಕಾಂಟ್ರಾಕ್ಟ್ ಅಂದ್ರೇನು, ಅದರ essential elements ಅನ್ನ ಸೆಕ್ಷನ್ 10 ಅಲ್ಲಿ ಹೇಳ್ತಾರೆ. ಅಂದ್ರೆ ನಮ್ಮ ಒಂದು ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ಏನಿದೆ ಅದರಲ್ಲಿ ಒಂದು ಸೆಕ್ಷನ್ 10 ನಲ್ಲಿ ಏನೆಲ್ಲ ಎಲಿಮೆಂಟ್ಸ್ ಇರಬೇಕು ಒಂದು ಕಾಂಟ್ರಾಕ್ಟ್ ಅಂದ್ರೆ ಅನ್ನೋದ್ರ ಬಗ್ಗೆ ಡೆಫಿನೇಷನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಆಕ್ಟ್ ಪ್ರಕಾರ ಏನ್ ಹೇಳ್ತಾರೆ ಅಂದ್ರೆ, ಆಲ್ ಅಗ್ರಿಮೆಂಟ್ಸ್ ಆರ್ ಕಾಂಟ್ರಾಕ್ಟ್ ಇಫ್ ದೇ ಆರ್ ಮೇಡ್ ಬೈ ಫ್ರೀ ಕನ್ಸೆಂಟ್ ಆಫ್ ಪಾರ್ಟೀಸ್ ಕಾಂಪಿಟೆಂಟ್ ಟು ಕಾಂಟ್ರಾಕ್ಟ್ ಫಾರ್ ಎ ಲಾಫುಲ್ ಕನ್ಸರ್ವೇಷನ್ and with a lawful object and are not hereby expressly declared to be void ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ನಿಮ್ಗೆ ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಡಿಫರೆನ್ಸಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ನಿಮ್ಗೆ ಡಿಫರೆನ್ಸಸ್ ಬಿಟ್ವೀನ್ ದಿ ಅಗ್ರಿಮೆಂಟ್ ಅಂಡ್ ಕಾಂಟ್ರಾಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಅದರ ಒಂದು ಮುಂದುವರಿದ ಒಂದು ಭಾಗವಾಗಿ ಈ ಒಂದು ಎಸೆನ್ಷಿಯಲ್ಸ್ ಬಗ್ಗೆ ಹೇಳೋದಾದ್ರೆ, ಇದರಲ್ಲಿ ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಕಾಂಟ್ರಾಕ್ಟ್. ಸೊ ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಕಾಂಟ್ರಾಕ್ಟ್ ಬಗ್ಗೆ ಹೇಳೋದಾದ್ರೆ ಇಲ್ಲೇನ್ ಹೇಳ್ತಾರೆ, ಸೆಕ್ಷನ್ 10 ನಲ್ಲಿ ನಿಮ್ಗೆ ಎಲ್ಲಾ ಅಗ್ರಿಮೆಂಟ್ಸ್, ಆಲ್ ಅಗ್ರಿಮೆಂಟ್ಸ್ ಆರ್ ಕಾಂಟ್ರಾಕ್ಟ್ ಅಂತ ಹೇಳ್ತಾರೆ. ಎಲ್ಲಾ ಅಗ್ರಿಮೆಂಟ್ಸ್ ಸಹ ಕಾಂಟ್ರಾಕ್ಟ್ ಆಗುತ್ತೆ. ನಿಮ್ಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೆ ನೋಡಿ, ಅಗ್ರಿಮೆಂಟ್ಸ್ ಅಂತ ತಗೊಂಡಾಗ ಎಷ್ಟೋ ಇವತ್ತು ಸೋಷಿಯಲ್ ಅಗ್ರಿಮೆಂಟ್ಸ್ ಬರುತ್ತೆ ಮತ್ತೆ ಬಿಸಿನೆಸ್ ಅಗ್ರಿಮೆಂಟ್ಸ್ ಬರುತ್ತೆ. ಇದರಲ್ಲಿ ಅಂದ್ರೆ ಅಗ್ರಿಮೆಂಟ್ಸ್ ಅನ್ನೋದೇನಪ್ಪಾ ಅಂದ್ರೆ, ಇದೊಂದ್ ರೀತಿ ಅಗ್ರಿಮೆಂಟ್ ಅನ್ನೋದು ವೈಡ್ ಟರ್ಮ್ ಇದ್ದಂಗೆ. ಯಾಕೆಂದ್ರೆ ಇದರಲ್ಲಿ ಎಲ್ಲಾನು ಇನ್ಕ್ಲೂಡ್ ಆಗುತ್ತೆ. ನಾಟ್ ಓನ್ಲಿ ಬಿಸಿನೆಸ್ ಅಗ್ರಿಮೆಂಟ್ಸ್ ಬಟ್ ಆಲ್ಸೋ ಇನ್ಕ್ಲೂಡ್ಸ್ ದಟ್ ಸೋಷಿಯಲ್, ಆಲ್ ಸೋಷಿಯಲ್ ಅಗ್ರಿಮೆಂಟ್ಸ್. ನೋಡಿ, ಇದರಲ್ಲಿ ಎಲ್ಲಾ ರೀತಿಯ ಒಂದು ಸೋಷಿಯಲ್ ಅಗ್ರಿಮೆಂಟ್ಸ್ ಸಹ ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ಹಾಗಾಗಿ ಇಲ್ಲಿ ಎಲ್ಲಾ ಅಗ್ರಿಮೆಂಟ್ಸ್ ಏನಿದೆ, ಎಲ್ಲಾ ಅಗ್ರಿಮೆಂಟ್ಸ್ ಕಾಂಟ್ರಾಕ್ಟ್ ಆಗ್ಬೇಕು ಅಂದ್ರೆ ಇಫ್ ದೇ ಆರ್ ಮೇಡ್ ಬೈ ಫ್ರೀ ಕನ್ಸೆಂಟ್ ಆಫ್ ಪಾರ್ಟೀಸ್ ಅಂತ ಹೇಳ್ತೀವಿ. ಕಾಂಪಿಟೆಂಟ್ ಟು ಕಾಂಟ್ರಾಕ್ಟ್ ಅಂದ್ರೆ ಇಲ್ಲಿ ಆ ಕನ್ಸೆಂಟ್ ಏನ್ ಕೊಟ್ಟಿರ್ತಾರೆ, ಒಪ್ಪಿಗೆಯನ್ನ ಏನ್ ಕೊಟ್ಟಿರ್ತಾರೆ, ಅದು ಫ್ರೀ ಕನ್ಸೆಂಟ್ ಆಗಿರ್ಬೇಕು ಅಂತ ಹೇಳಿ. ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಫ್ರೀ ಕನ್ಸೆಂಟ್ ಆಗಿರ್ಬೇಕು ಅಂದ್ರೆ ಯಾವುದೇ ರೀತಿಯ ನಾನು ಒಪ್ಪಿಗೆನ ಏನ್ ಕೊಟ್ಟಿದ್ದೇನೆ ಆ ಒಪ್ಪಿಗೆ ಅನ್ನೋದು ಮುಕ್ತವಾಗಿರಬೇಕು. ಅಂದ್ರೆ ನಾನು ಕೊಟ್ಟಿರ್ತಕ್ಕಂಥ ಒಪ್ಪಿಗೆ ಯಾವುದೇ ರೀತಿಯ ಇನ್ಫ್ಲುಯೆನ್ಸ್ ಇಂದ ನಾನು ಕೊಟ್ಟಿರಬಾರ್ದು. ಅಂದ್ರೆ ಬೇರೆಯವರ ಬಲವಂತದಿಂದಾಗಿ ಅಥವಾ ಏನೋ ಗೊತ್ತಿಲ್ಲದೆ ಬೈ ಮಿಸ್ಟೇಕ್ ಇಂದಾಗ್ಲಿ ಅಥವಾ ಬೇರೆಯವರ ಮೋಸದಿಂದಾಗಿ ನಾನು ಕೊಟ್ಟಿರಬಾರ್ದು. ಇದು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಬರುತ್ತೆ. ನಿಮ್ಗೆ ಫ್ರೀ ಕನ್ಸೆಂಟ್ ಅಂತಾನೆ ಒಂದು ಟಾಪಿಕ್ ಇದೆ, ಆ ಟಾಪಿಕ್ ಅಲ್ಲಿ ಬರುತ್ತೆ. ಹಾಗಾಗಿ ಎಲ್ಲಾ ಅಗ್ರಿಮೆಂಟ್ಸು ಸಹ ಕಾಂಟ್ರಾಕ್ಟ್ ಆಗುತ್ತೆ ಯಾವಾಗ ಅಂದ್ರೆ ಇಫ್ ದೇ ಆರ್ ಮೇಡ್ ಬೈ ಫ್ರೀ ಕನ್ಸೆಂಟ್ ಆಫ್ ಪಾರ್ಟೀಸ್ ಅಂತ ಹೇಳ್ತೀವಿ. ಅಂದ್ರೆ ಒಪ್ಪಿಗೆಯನ್ನ ಏನು ಕೊಟ್ಟಿರ್ತಾರೆ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳೇನಿರ್ತಾರೆ, ವ್ಯಕ್ತಿಗಳು ಕೊಟ್ಟಿರ್ತಕ್ಕಂಥ ಒಪ್ಪಿಗೆಗಳು ಮುಕ್ತವಾಗಿರ್ಬೇಕು. ದೆನ್ ಕಾಂಪಿಟೆಂಟ್ ಟು ಕಾಂಟ್ರಾಕ್ಟ್, ಮತ್ತೆ ಆಲ್ಸೋ ದೇ ಆರ್ ಬಿಕಮ್ ದ ಕಾಂಪಿಟೆಂಟ್ ಟು ಕಾಂಟ್ರಾಕ್ಟ್. ಯಾಕಂದ್ರೆ ಇವತ್ತು ಬಿಲೋ 18 years ಆಫ್ ಏಜ್ ಏನಿದ್ದಾರೆ ಅವರು ಮೈನರ್ ಆಗ್ತಾರೆ. ಅವ್ರ ಜೊತೆ ಮಾಡಿರ್ತಕ್ಕಂಥ ಒಂದು ಕಾಂಟ್ರಾಕ್ಟ್ಗಳು ವ್ಯಾಲಿಡ್ ಆಗಿರೋದಿಲ್ಲ. ಯಾಕೆಂದ್ರೆ ಅವ್ರಿಗೆ ಬಿಲೋ 18 years ಅಲ್ಲಿ ಇದ್ದಾಗ ಅವ್ರಿಗೆ ಹೆಚ್ಚಿನ ಒಂದು ವ್ಯಾವಹಾರಿಕ ಒಂದು ನಾಲೆಡ್ಜ್ ಇರೋದಿಲ್ಲ ಅವ್ರಿಗೆ.
ಹಾಗಾಗಿ ಅವರ ಏನು ನೀವು ಒಬ್ಬ ಮೈನರ್ ಜೊತೆ ಏನು ಅಗ್ರಿಮೆಂಟ್ ಅನ್ನ ಮಾಡ್ಕೊಂತೀರಾ ಅದಕ್ಕೂ ಸಹ ವ್ಯಾಲಿಡ್ ಇರೋದಿಲ್ಲ. ಹಾಗಾಗಿ ಇಲ್ಲಿ ಆ ಪರ್ಸನ್ ಕಾಂಪಿಟೆಂಟ್ ಆಗಿರಬೇಕು ಅಂತ ಹೇಳ್ತೇವೆ. ಯಾಕೆಂದ್ರೆ ಇವತ್ತು ಎಷ್ಟೋ ಮೈನರ್ ಇದ್ದಾರೆ ಅಥವಾ ಲುನಾಟಿಕ್ಸ್ ಇದ್ದಾರೆ ನೋಡಿ, ದೇ ಆರ್ ದ ಕಾಂಪಿಟೆಂಟ್. ಈ ಲುನಾಟಿಕ್ಸ್ ಜೊತೆ ನಾವು ಅಗ್ರಿಮೆಂಟ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಅವ್ರಿಗೆ ಬೇಸಿಕಲಿ ದೇ ಆರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಎನಿಥಿಂಗ್. ನಾವು ಹುಚ್ಚರ ಹತ್ರ ಹೋಗ್ಬಿಟ್ಟು ಅಗ್ರಿಮೆಂಟ್ ಮಾಡ್ಕೊಂತಂದ್ರೆ ಅವ್ರಿಗೇನೂ ಗೊತ್ತಾಗೋದಿಲ್ಲ. ಯಾಕೆಂದ್ರೆ ನಾವು ಒಂದು ಪೇಪರ್ ಕೊಟ್ಟರು ಅದೇ ದುಡ್ಡು ಅಂತ ಕೊಟ್ಟರು ಬೇಕಾದ್ರೆ ಇಸ್ಕೊಂಡ್ಬಿಡ್ತಾರೆ ಅವರು. ಹಾಗಾಗಿ ಇಲ್ಲಿ ಅಗ್ರಿಮೆಂಟ್ ಕಾಂಟ್ರಾಕ್ಟ್ ಆಗ್ಬೇಕು ಅಂದ್ರೆ ಪಾರ್ಟೀಸು ಸಹ ಕಾಂಪಿಟೆಂಟ್ ಆಗಿರಬೇಕು. ಅವ್ರಿಗೆ ಏನು ನಾವು ಒಪ್ಪಂದವನ್ನ ಮಾಡ್ಕೊಂತಿದೀವಿ ಅಂತಕ್ಕಂಥ ಅರ್ಥ ಮಾಡ್ಕೊಳ್ಳುವ ಒಂದು ಎಬಿಲಿಟಿ ಅವ್ರಿಗಿರ್ಬೇಕು. ಹಾಗಾಗಿ ಏನು ಈ ಮೈನಸ್ ಅಂತ ಏನ್ ಹೇಳ್ತೀವಿ ಅಥವಾ ಲುನಾಟಿಕ್ಸ್ ಅಂತ ಏನ್ ಹೇಳ್ತೀವಿ ಅಥವಾ ಇವನ್ ಡ್ರಂಕ್ ಔಟ್ಸ್ ಅಷ್ಟೇ, ಅವರು ಸಹ ದೇ ಆರ್ ನಾಟ್ ಆಲ್ಸೋ ಎಲಿಜಿಬಲ್ ಟು ಎಂಟರ್ ಇನ್ ಟು ಎ ಕಾಂಟ್ರಾಕ್ಟ್. ಅಂದ್ರೆ ಇನ್ ದಟ್ ಟೈಮ್ ಯಾವುದೋ ಒಂದು ಕೆಲವು ಟೈಮ್ ಏನಾಗುತ್ತೆ, ತುಂಬಾ ಅವನಿಗೆ ಕೂಡಿಸ್ಬಿಟ್ಟು ಯಾವುದೋ ಒಂದು ಪ್ರಾಪರ್ಟಿನ ನಾನು ಬರ್ಕೊಳ್ಳೋದು ನನ್ನ ಹೆಸರಲ್ಲಿ ಬರ್ಸ್ಕೊಳ್ಳೋದಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಆ ಒಂದು ಸ್ಟೇಟ್ ಅಲ್ಲಿ ಅವನು ಈಸ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಹಾಗಾಗಿ ಕೆಲವು ಪರ್ಸನ್ಸ್ ಏನಿರ್ತಾರೆ ಅವರಿಗೆ ದೇ ಆರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಅಂತ ಇರೋದ್ರಿಂದ, ಯಾಕೆಂದ್ರೆ ಯಾವುದೇ ಒಂದು ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಮನಸ್ಥಿತಿ ಅವಾಗಿರೋದಿಲ್ಲ. ಹಾಗಾಗಿ ಆಗ ನಾವು ಕೆಲವು ಒಪ್ಪಂದಗಳನ್ನ ಮಾಡ್ಕೋಬಾರ್ದು. ಅದು ಜಸ್ಟ್ ಅಗ್ರಿಮೆಂಟ್ ಆಗುತ್ತೆ, ಅದ್ರ ಕಾಂಟ್ರಾಕ್ಟ್ ಆಗೋದಿಲ್ಲ ಇನ್ ಕೇಸ್ ನಾವೇನಾದ್ರೂ ಮಾಡ್ಕೊಂಡ್ವಿ ಅಂತಂದ್ರೆ. ಯಾಕಂದ್ರೆ ಇವನ್ ಅಂತ ಒಂದು ಪರ್ಸನ್ ಜೊತೆ ಅಗ್ರಿಮೆಂಟ್ಸ್ ನಾವು ಮಾಡ್ಕೊಳ್ಳೇಬಾರ್ದು. ಹಾಗಾಗಿ ದೇ ಆರ್ ದ ಕಾಂಪಿಟೆಂಟ್ ಅಂತ ಹೇಳ್ತೀವಿ. ಕಾಂಪಿಟೆಂಟ್ ಟು ಕಾಂಟ್ರಾಕ್ಟ್ ಫಾರ್ ಎ ಲಾಫುಲ್ ಕನ್ಸಿಡರೇಷನ್. ಮತ್ತೆ ಇನ್ನೊಂದೇನು ಅಂದ್ರೆ ಲಾಫುಲ್ ಕನ್ಸಿಡರೇಷನ್ ಅಂತ ಹೇಳ್ತೀವಿ ಇಲ್ಲಿ. ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕನ್ಸಿಡರೇಷನ್ ಸಹ ಲಾಫುಲ್ ಆಗಿರ್ಬೇಕು. ಅಂದ್ರೆ ಇಲ್ಲಿ ಕನ್ಸಿಡರೇಷನ್ ಅಂದ್ರೆ ಇದನ್ನು ಅಷ್ಟೇ ನೆಕ್ಸ್ಟ್ ಒಂದು ವಿಡಿಯೋಗಳಲ್ಲಿ ಇದೇ ಒಂದು ಸಪರೇಟೆಡ್ ಟಾಪಿಕ್ ಇದೆ. ಕನ್ಸಿಡರೇಷನ್ ಅಂದ್ರೆ ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಕನ್ಸಿಡರೇಷನ್ ಅಂತ ಹೇಳಿ ಬರುತ್ತೆ. ಅಂದ್ರೆ ಇಲ್ಲಿ ಕನ್ಸಿಡರೇಷನ್ ಅಂದ್ರೆ ಏನು, ಸಮಥಿಂಗ್ ಇನ್ ರಿಟರ್ನ್ ಅಂತ ಹೇಳ್ತೀವಿ. ಅಂದ್ರೆ ನೀವು ಏನೋ ಒಂದು ಸಮಥಿಂಗ್ ಇನ್ ರಿಟರ್ನ್, ಗುಡ್ ಪ್ರೋಕೋ ಅಂತ ಹೇಳ್ತೀವಿ ನಾವು ಅದನ್ನ. ಅಂದ್ರೆ ನೀವು ಏನೋ ಒಂದು ಕೆಲಸ ಮಾಡ್ಕೊಟ್ಟಿದ್ಯಾ, ನಾನು ಅದಕ್ಕೆ ಏನಾದ್ರೂ ಒಂದು ರಿಟರ್ನ್ ಅನ್ನ ಕೊಡ್ಲೇಬೇಕು. ರಿಟರ್ನ್ ಅನ್ನ ಕೊಟ್ಟಿಲ್ಲ ಅಂದ್ರೆ ಅದು ಕನ್ಸಿಡರೇಷನ್, ಅದು ಒಂದು ಕಾಂಟ್ರಾಕ್ಟ್ ಆಗೋದಿಲ್ಲ ಅಂತೇಳಿ. ಹಾಗಾಗಿ ಆದ್ರೆ ಆ ಕನ್ಸಿಡರೇಷನ್ ಸಹ ಲಾಫುಲ್ ಆಗಿರ್ಬೇಕು ಅಂತೇಳಿ. ಯಾಕೆಂದ್ರೆ ಇವತ್ತು ನಿಮ್ಗೆ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಅಲ್ಲದೆ ಕೆಲವು ಹೇಳಿದ್ದೆ ನಿಮ್ಗೆ ಇಲ್ಲೀಗಲ್ ಅಗ್ರಿಮೆಂಟ್ಸ್ ಆಗಿರಬಾರ್ದು ಅಂತೇಳಿ ಅಲ್ವಾ. ಯಾವುದೇ ಒಂದು ನಾನು ಒಪ್ಪಂದಗಳನ್ನ ಮಾಡ್ಕೊಂತಿದ್ದೀನಿ, ಅದು ಇನ್ನೊಬ್ಬರ ಪ್ರಾಪರ್ಟಿನ ಡಿಸ್ಟ್ರಾಯ್ ಮಾಡೋದಕ್ಕಾಗ್ಲಿ ಅಥವಾ ಇನ್ನೊಬ್ಬರಿಗೆ ಯಾವುದೇ ರೀತಿಯ ತೊಂದರೆ ಕೊಡೋದಕ್ಕಾಗ್ಲಿ, ಫಿಸಿಕಲ್ ಥ್ರೆಟ್ ಅಂತ ನಾವೇನ್ ಹೇಳ್ತೀವಲ್ಲ, ಆ ರೀತಿಯಾದ ಯಾವುದೇ ಒಂದು ಒಪ್ಪಂದಗಳನ್ನ ನಾವಿಲ್ಲಿ ಮಾಡ್ಕೊಂಡಿರಬಾರ್ದು. ಅದಕ್ಕೆ ಹಣವನ್ನು ಸಹ ನಾನು ಕೊಟ್ಟಿರಬಾರ್ದು. ಹಾಗಾಗಿ ಅದು ಏನು ಕನ್ಸಿಡರೇಷನ್ ಕೊಟ್ಟಿರ್ತೀನಿ ನನ್ನದು ಲಾಫುಲ್ ಕನ್ಸಿಡರೇಷನ್ ಆಗಿರಬೇಕು ಅಂತೇಳಿ. ಅಂಡ್ ವಿತ್ ಎ ಲಾಫುಲ್ ಆಬ್ಜೆಕ್ಟ್ ಅಂಡ್ ಆರ್ ನಾಟ್ ಹಿಯರ್ ಬೈ ಎಕ್ಸ್ಪ್ರೆಸ್ಲಿ ಡಿಕ್ಲೇರ್ಡ್ ಟು ಬಿ ವಾಯ್ಡ್ ಅಂತ ಹೇಳ್ತೀವಿ. ಮತ್ತೆ ಅದರ ಉದ್ದೇಶ ಒಳ್ಳೇದಿರ್ಬೇಕು, ಲಾಫುಲ್ ಆಬ್ಜೆಕ್ಟ್ ಅಂತೇಳಿ. ಯಾಕೆಂದ್ರೆ ಇವತ್ತು ಅಗೈನ್ ಬೇರೆಯವರಿಗೆ ಅಥವಾ ಬೇರೆ ಒಬ್ಬ ಪರ್ಸನ್ ಅನ್ನ ಮರ್ಡರ್ ಮಾಡುವ ಉದ್ದೇಶಕ್ಕಾಗಿ ಅಥವಾ ಬೇರೆ ಒಂದು ದೇಶದನ್ನ ಹಾಳು ಮಾಡೋ ಒಂದು ಉದ್ದೇಶಕ್ಕಾಗ್ಲಿ ನಾವು ಯಾವುದೇ ರೀತಿಯ ಒಂದು ಕಾಂಟ್ರಾಕ್ಟ್ಸ್ ನಾವು ಮಾಡ್ಕೋಬಾರ್ದು. ಲಾಫುಲ್ ಆಬ್ಜೆಕ್ಟ್ ನೋಡಿ, ಉದ್ದೇಶ ಒಳ್ಳೇದಾಗಿರ್ಬೇಕು. ಅಂಡ್ ಆರ್ ನಾಟ್ ಯುವರ್ ಬೈ ಎಕ್ಸ್ಪ್ರೆಸ್ಲಿ ಡಿಕ್ಲೇರ್ ಟು ಬಿ ವಾಯ್ಡ್. ಮತ್ತೆ ಅದು ವಾಯ್ಡ್ ಅಂತೇಳಿ ಡಿಕ್ಲೇರ್ ಮಾಡಿರ್ಬಾರ್ದು. ನಮ್ಗೆ ಆಲ್ರೆಡಿ ಹೇಳಿದ್ದೆ ನೋಡಿ, ವ್ಯಾಲಿಡ್ ಕಾಂಟ್ರಾಕ್ಟ್ ಅಂಡ್ ವೈಡ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ವ್ಯಾಲಿಡ್ ಅಂದಾಗ ಅಕಾರ್ಡಿಂಗ್ ಟು ಲಾ ಇಟ್ ಈಸ್ ಎನ್ಫೋರ್ಸಬಲ್, ಅದನ್ನ ಕಾನೂನಿನ ರೀತಿಯಲ್ಲಿ ಊರ್ಜಿತಗೊಳಿಸತಕ್ಕಂತ ಒಂದು ಒಪ್ಪಂದಕ್ಕೆ ನಾವು ವ್ಯಾಲಿಡ್ ಅಂತ ಹೇಳ್ತೀವಿ. ವೈಡ್ ಅಂದಾಗ ಇಟ್ ಈಸ್ ನಾಟ್ ಎನ್ಫೋರ್ಸಬಲ್ ಬೈ ಲಾ. ನಮ್ಮ ಕಾನೂನಿನ ರೀತಿಯಲ್ಲಿ ನಾವು ಯಾವುದೇ ಒಂದು ಒಪ್ಪಂದವನ್ನ ಊರ್ಜಿತಗೊಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅಂತದಕ್ಕೆ ನಾವು ಇಲ್ಲೇನ್ ಹೇಳ್ತೀವಿ, ಸೊ ವಾಯ್ಡ್ ಅಂತ ಹೇಳ್ತೀವಿ. ಹಾಗಾಗಿ ನಾವು ಏನೆಲ್ಲ ಅಗ್ರಿಮೆಂಟ್ಸ್ ಅನ್ನ ಮಾಡ್ಕೊಂಡಿರ್ತೀವಿ ಆ ಅಗ್ರಿಮೆಂಟ್ಸ್ಗಳು ಅದು ವಾಯ್ಡ್ ಆಗಿರಬಾರ್ದು ಅಂತೇಳಿ. ಆಗ ಅದು ಇಟ್ಸ್ ಬಿಕಮ್ ಎ ಕಾಂಟ್ರಾಕ್ಟ್ ಆಗುತ್ತೆ ಅಂತ ಹೇಳ್ತೀವಿ. ಹಾಗಾಗಿ ನಾವು ಇಲ್ಲಿ ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಕಾಂಟ್ರಾಕ್ಟ್ ಅನ್ನ ನೋಡೋದಾದ್ರೆ ಈವನ್ ದ ಸಮ್ ಅಗ್ರಿಮೆಂಟ್ಸ್ ಇಟ್ಸ್ ಆಲ್ಸೋ ಬಿಕಮ್ ಎ ಕಾಂಟ್ರಾಕ್ಟ್. ಅಗ್ರಿಮೆಂಟ್ಸ್ ನಾವೇನೆಲ್ಲ ಮಾಡ್ಕೊಂಡಿರ್ತೀವಿ ಅಗ್ರಿಮೆಂಟ್ಸು ಸಹ ಕಾಂಟ್ರಾಕ್ಟ್ ಆಗುತ್ತೆ. ಯಾವಾಗ ಅಂದ್ರೆ ನೋಡಿ, ಬೈ ಫ್ರೀ ಕನ್ಸೆಂಟ್ ಇರಬೇಕು. ಅಂಡ್ ಪಾರ್ಟೀಸ್ ಆಲ್ಸೋ ಕಾಂಪಿಟೆಂಟ್ ಆಗಿರಬೇಕು. ಕಾಂಪಿಟೆಂಟ್ ಟು ಕಾಂಟ್ರಾಕ್ಟ್ ಫಾರ್ ಎ ಲಾಫುಲ್ ಕನ್ಸಿಡರೇಷನ್, ಮತ್ತೆ ಲಾಫುಲ್ ಕನ್ಸಿಡರೇಷನ್ ಇರಬೇಕು. ಅಂಡ್ ವಿತ್ ಎ ಲಾಫುಲ್ ಆಬ್ಜೆಕ್ಟ್ ಅಂಡ್ ನಾಟ್ ಹಿಯರ್ ಬೈ ಎಕ್ಸ್ಪ್ರೆಸ್ಲಿ ಡಿಕ್ಲೇರ್ಡ್ ಟು ಬಿ ವಾಯ್ಡ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಇದೆಲ್ಲ ಏನಿದೆ ಕಾಂಟ್ರಾಕ್ಟ್ಗೂ ಸಹ ಅಪ್ಲೈ ಆಗುತ್ತೆ.
ಅಗ್ರಿಮೆಂಟ್ಸ್ಗೂ ಅಪ್ಲೈ ಆಗುತ್ತೆ, ಅಗ್ರಿಮೆಂಟ್ ಸಹ ಕಾಂಟ್ರಾಕ್ಟ್ ಆಗುತ್ತೆ ಯಾವಾಗ ಈ ಎಲ್ಲ ಒಂದು ಏನು ಎಸೆನ್ಷಿಯಲ್ಸ್ ಏನಿದೆ ಕಾಂಟ್ರಾಕ್ಟ್ ಅಲ್ಲಿ ಬರ್ತಕ್ಕಂಥ ಎಲ್ಲ ಎಸೆನ್ಷಿಯಲ್ಸ್ ಏನಿದೆ ಅದೆಲ್ಲವನ್ನು ಫುಲ್ಫಿಲ್ ಮಾಡಿದಾಗ ಇವನ್ ಆಲ್ಸೋ ಅಗ್ರಿಮೆಂಟ್ಸ್ ಆಲ್ಸೋ ಬಿಕಮ್ ಕಾಂಟ್ರಾಕ್ಟ್. ಹಾಗೆ ಮೇನ್ ಎಸೆನ್ಷಿಯಲ್ಸ್ ಅನ್ನ ನೋಡೋದಾದ್ರೆ, ಮೇನ್ ಎಸೆನ್ಷಿಯಲ್ಸ್ ಆಫ್ ಎ ಕಾಂಟ್ರಾಕ್ಟ್ ಅನ್ನ ನೋಡೋದಾದ್ರೆ ಫಸ್ಟ್ ಈಸ್ ಅಗ್ರಿಮೆಂಟ್. ನೋಡಿ, ಫಸ್ಟ್ ವೆರಿ ಎಸೆನ್ಷಿಯಲ್ ಎಲಿಮೆಂಟ್ ಆರ್ ಕಾಲ್ಡ್ ಆಸ್ ಎಸೆನ್ಷಿಯಲ್ ಅಂತ ನಾವೇನ್ ಹೇಳ್ತೀವಲ್ಲ, ಎಸೆನ್ಷಿಯಲ್ ಎಲಿಮೆಂಟ್ ಆಫ್ ಎ ಕಾಂಟ್ರಾಕ್ಟ್ ಅಂತ ನಾವೇನ್ ಹೇಳ್ತೀವಲ್ಲ, ದಟ್ ಈಸ್ ಅನ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ. ನೋಡಿ, ಫಸ್ಟ್ ಏನಪ್ಪಾ ಅಂದ್ರೆ ಒಂದು ಅಗ್ರಿಮೆಂಟ್ ಇರಲೇಬೇಕು, ಅಂದ್ರೆ ಒಂದು ಒಪ್ಪಂದ ಅನ್ನೋದು ಇರಲೇಬೇಕು. ಯಾಕೆಂದ್ರೆ ಇವತ್ತು ನಾನು ಏನೇ ಒಂದು ವ್ಯವಹಾರವನ್ನ ಮಾಡ್ಬೇಕು ಅಂದ್ರೆ ಫಸ್ಟ್ ನಾನು ಇನ್ನೊಬ್ಬರ ಹತ್ರ, ನನ್ನ ಹತ್ರ ಏನೋ ಒಂದು ಗೂಡ್ಸ್ ಇದೆ ಅಂದ್ರೆ ನಾನು ಇನ್ನೊಬ್ಬನಿಗೆ ಹೇಳಬೇಕು, ನನ್ನ ಹತ್ರ ಏನೋ ಒಂದು 2 ವೀಲರ್ ಇದೆ ಅದನ್ನ ನಾನು ಕೊಡ್ಬೇಕು ಅಂತ ಇದೀನಿ ಅಂತ ಇನ್ನೊಬ್ರಿಗೆ ನಾನು ಹೇಳಬೇಕು. ನಾನು ಸುಮ್ಮನೆ ಇತ್ತು ಅಂದ್ರೆ ಅದು ಏನು ಅಗ್ರಿಮೆಂಟ್ ಆಗೋದಿಲ್ಲ. ಹಾಗಾಗಿ ವೆರಿ ಫಸ್ಟ್ ಎಸೆನ್ಷಿಯಲ್ ಎಲಿಮೆಂಟ್ ಆಫ್ ವ್ಯಾಲಿಡ್ ಕಾಂಟ್ರಾಕ್ಟ್ ಈಸ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಅದರಲ್ಲಿ there must be an agreement between the parties of a contract. It involves a valid offer by one party and a valid acceptance by other party. ಮೇನ್ ಆಗಿ ಇದ್ರಲ್ಲಿ ಏನ್ ಇನ್ಕ್ಲೂಡ್ ಆಗುತ್ತಪ್ಪ ಅಂದ್ರೆ, ಇಟ್ ಇನ್ವಾಲ್ವ್ಸ್ ಎ ವ್ಯಾಲಿಡ್ ಆಫರ್ ಬೈ ಒನ್ ಪಾರ್ಟಿ. ಒಬ್ಬ ಪಾರ್ಟಿ ಏನಿರ್ತಾನೆ ವ್ಯಾಲಿಡ್ ಆಫರ್ ಅನ್ನ ಕೊಡ್ಬೇಕು ಅಂತ ಅಲ್ವಾ, ಅದರಲ್ಲಿ ವ್ಯಾಲಿಡ್ ಆಫರ್ ಇರ್ಬೇಕು. ಯಾಕೆಂದ್ರೆ ಇಲ್ಲಿ ವ್ಯಾಲಿಡ್ ಆಫರ್ ಅಂದಾಗ ಏನಾಗುತ್ತೆ, ನಾನು ಯಾವುದೇ ಅಗೇನ್ ನಿಮ್ಗೆ ಅವಾಗಲೇ ಹೇಳಿದೆ ನೋಡಿ, ಏನೋ ಫ್ರೀ ಕನ್ಸೆಂಟ್ ಇರ್ಬೇಕಲ್ಲಿ ಅಂತೇಳಿ. ನಾನು ಇನ್ನೊಬ್ಬನಿಗೆ ಮುಕ್ತವಾಗಿ ನನ್ನ ವಸ್ತುಗಳಿದೆ ಅಥವಾ ನನ್ನ ಬೇರೆ ಇನ್ಯಾವುದೇ ರೀತಿಯ ಒಂದು ಸರ್ವಿಸ್ ಅನ್ನ ನಾನು ಕೊಡ್ತೀನಿ ಅಂತ ಹೇಳಿ ನಾನು ಮುಕ್ತವಾಗಿ ಹೇಳ್ಬೇಕು, ಇನ್ನೊಬ್ಬರ ಬಲವಂತದಿಂದ ಹೇಳಬಾರ್ದು. ಹಾಗಾಗಿನೇ ವ್ಯಾಲಿಡ್ ಆಫರ್ ಅಂತ ಹೇಳ್ತೀವಿ ಬೈ ಒನ್ ಪಾರ್ಟಿ. ಅಂದ್ರೆ ಇಲ್ಲಿ ಸುಮ್ನೆ ಹೇಳಂಗಿಲ್ಲ ನಾವು ಅಲ್ವಾ. ಕೆಲವು ಸತಿ ಏನಪ್ಪಾ ಅಂದ್ರೆ ಈ ಟೈಮ್ ಪಾಸ್ಗೆ ನೋಡಿ, ಕೆಲವ್ರೇನು ಅಂದ್ರೆ ಏನೋ ಅವನ ಹತ್ರ ಗೂಡ್ಸ್ ಇರತ್ತೆ, ಆ ಗೂಡ್ಸ್ ಅನ್ನ ಒಂದು ಕಾರ್ ಇರತ್ತೆ, ನನ್ನ ಹತ್ರ ಒಂದು ಚೆನ್ನಾಗಿದೆ ಕಾರ್ ತಗಂತೀಯ ಅಂತ ಹೇಳ್ತಾನೆ. ಸೊ ಬಿ ಬಂದ್ಬಿಟ್ಟು ಖುಷಿ ಆಗ್ಬಿಡತ್ತೆ, ಇನ್ನು ಒಳ್ಳೆ ಕಾರ್ ನೀನ್ ಕೊಡ್ತಿದ್ಯಾ ಕೊಡು ಅಂತ ಬಂದ್ರೆ, ಅಷ್ಟ್ ಚೆನ್ನಾಗಿರೋ ಕಾರ್ ನಿನಗೆ ಕೊಡ್ಲಾ ನಾನ್ ಸುಮ್ನೆ ಏನೋ ತಮಾಷೆಗೆ ಹೇಳ್ದೆ ಅಷ್ಟೇ ಅಂತೇಳಿ. ನೋಡಿ, ಆ ರೀತಿಯಾಗಿ ಯಾವ್ದು ಇರಬಾರ್ದು, ವ್ಯಾಲಿಡ್ ಆಫರ್ ಇರ್ಬೇಕದು. ಸುಮ್ನೆ ನಾನೇನೋ ಟೈಮ್ ಪಾಸಿಗೆ ಹೇಳ್ದೆ, ಯಾಕೆಂದ್ರೆ ನಮ್ಗೆ ಮನೆ ಮಾರೋ ಉದ್ದೇಶ ಇರೋದಿಲ್ಲ, ಮಾರೋಣ ಅಂತಿದ್ದೀನಿ ಅಂತಂದ್ರೆ ಅದನ್ನು ಸಹ ವ್ಯಾಲಿಡ್ ಆಫರ್ ಆಗೋದಿಲ್ಲ. ನಾನು ಕ್ಲಿಯರ್ ಆಗಿ ಹೇಳ್ಬೇಕು, ನನ್ನ ಹತ್ರ ಈ ಒಂದು ಪರ್ಟಿಕ್ಯುಲರ್ ಯಾವ್ದೋ ಒಂದು ಪ್ರಾಪರ್ಟಿ ಇದೆ, ಆ ಪ್ರಾಪರ್ಟಿನ ನಾನು ಇಷ್ಟು ಲಕ್ಷಕ್ಕೆ ಮಾರ್ಬೇಕು ಅಂತ ಇದ್ದೀನಿ ಅಂತೇಳಿ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಒಂದು ವ್ಯಾಲ್ಯೂ ಅಷ್ಟೇ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಬೇಕು. ಇವಾಗ ನನ್ನ ಹತ್ರ ಯಾವ್ದೋ ಒಂದು ಮನೆ ಇದೆ, ನಾನು ಅದನ್ನ ಮಾರ್ಬೇಕು ಅಂತಿದ್ದೀನಿ ಅಂತ ಹೇಳಿದ್ರೆ ಆದ್ರೆ ಅಮೌಂಟ್ ಅನ್ನ ನಾನು ಕ್ಲಿಯರ್ ಆಗಿ ಮೆನ್ಷನ್ ಮಾಡದೇ ಇದ್ರೆ ಅದನ್ನು ಅವಾಗ್ಲೂ ವ್ಯಾಲಿಡ್ ಆಫರ್ ಆಗೋದಿಲ್ಲ. ಎಷ್ಟಕ್ಕೆ ಕೊಡ್ತಿದ್ಯಾ ಅಂತ ಹೇಳಿದ್ರೆ ಒಂದು 60 ಲಕ್ಷ, ಇಲ್ಲ 70 ಲಕ್ಷ ಅಥವಾ 80 ಲಕ್ಷ, ನೋಡೋಣ ಎಷ್ಟಕ್ಕೂ ನೋಡೋಣ ಒಂದು ಅಂತ ಹೇಳಿದಾಗ್ಲೂ ಅದು ವ್ಯಾಲಿಡ್ ಆಫರ್ ಆಗೋದಿಲ್ಲ. ಯಾಕೆಂದ್ರೆ ವ್ಯಾಲಿಡ್ ಆಫರ್ ಅಂದಾಗ ಒಬ್ಬ ಪಾರ್ಟಿ ಏನಿರ್ತಾನೆ ಕ್ಲಿಯರ್ ಆಗಿ ಇಂಥ ಒಂದು ಪರ್ಟಿಕ್ಯುಲರ್ ಗೂಡ್ಸ್ ಅನ್ನ ನಾನು ಇಷ್ಟು ವ್ಯಾಲ್ಯೂಗೆ ಸೇಲ್ ಮಾಡ್ಬೇಕು ಅಂತ ಇದೀನಿ ಅಂತ ಹೇಳಿ ಕ್ಲಿಯರ್ ಆಗಿ ಹೇಳ್ಬೇಕು. ಅಂಡ್ ವ್ಯಾಲಿಡ್ ಅಕ್ಸೆಪ್ಟೆನ್ಸ್ ಬೈ ದ ಅದರ್ ಪಾರ್ಟಿ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಇನ್ನೊಬ್ಬ ಪಾರ್ಟಿ ಏನಿರ್ತಾನೆ ಅವನು ವ್ಯಾಲಿಡ್ ಅಕ್ಸೆಪ್ಟೆನ್ಸ್ ಅನ್ನ ಕೊಡ್ಬೇಕು. ಮೊದಲು ಅಷ್ಟೇ ಇನ್ನೊಬ್ಬ ಪಾರ್ಟಿ ಏನೋ ಒಂದು ತಮಾಷೆಗೆ ಇಲ್ವಾ ನಾನು ಇಂಥ ಗೂಡ್ಸ್ ನಾನು ಸೇಲ್ ಮಾಡ್ಬೇಕು ಅಂತಿದ್ದೀನಿ ಅಂದಾಗ ಎಷ್ಟು ಕೊಡ್ತೀಯಾ ಅಂತ ಕೇಳ್ತಾನೆ ಬಂದು, ಒಂದೆಷ್ಟು 50 ಲಕ್ಷ ಅಂತ ನಾನು ಹೇಳಿದೆ, 50 ಲಕ್ಷನ ಒಂದ್ 45 ಲಕ್ಷ ಕೊಡ್ತೀಯಾ ಅಂತ ಕೇಳೋದು. ಹ್ಞೂ ಅಂತೇಳಿ ಒಪ್ಕೊಂಡ್ರೆ ಬೇಡಪ್ಪ ನನಗೆ, ನಾನು ಸುಮ್ನೆ ಕೇಳಿದೆ ಅಷ್ಟೇ ಅಂತ, ನಾನು ಸುಮ್ನೆ ತಮಾಷೆ ಕೇಳಿದೆ ಅಷ್ಟೇ, ನನ್ನ ಹತ್ರ ಎಲ್ಲಿದೆ ಅಷ್ಟೊಂದು ದುಡ್ಡು ಕೊಡೋದಕ್ಕೆ ಅಂತೇಳಿ. ನೋಡಿ, ಆ ರೀತಿಯಲ್ಲೂ ಇರಬಾರ್ದು. ವ್ಯಾಲಿಡ್ ಅಕ್ಸೆಪ್ಟೆನ್ಸ್ ಅಂದಾಗ ಅವನಿಗೆ ಏನ್ ಹೇಳಿದಾನೆ, ಆಫರ್ ಏನ್ ಕೊಟ್ಟಿದ್ದಾನೆ, ಆಫರ್ ಕೊಟ್ಟಿದ್ದಕ್ಕೆ ನನ್ ಕುತ್ಕೊಂಡಾಗ ಮಾತುಕತೆ ಕುತ್ಕೊಂಡಾಗ ಅದು ವೇರಿಯೇಷನ್ ಇರ್ಬೋದು. ಇವಾಗ ಒಂದು 50 lakhs ಕೇಳಿರ್ತಾನೆ, ಇನ್ ಕೇಸ್ ನನ್ ಕೌಂಟರ್ ಆಫರ್ ಅಂತ ಹೇಳ್ತೀನಿ ಅದಕ್ಕೆ, ನಾನು ಅದಕ್ಕೆ ಇಲ್ಲ ಅದು ಜಾಸ್ತಿ ಆಯ್ತು, ಅದ್ರ ಬದಲು ನನ್ಗೆ ನೀನ್ 50 ಲಕ್ಷ ಹೇಳ್ತಿದ್ದಿಲ್ಲ ಅಷ್ಟೊಂದು ಕೊಡಕ್ ಆಗೋದಿಲ್ಲ, ನಾನು 45 ಲಕ್ಷ ಕೊಡ್ತೀನಿ ಅಂತ ಹೇಳಿ ಇವನು ಅಕ್ಸೆಪ್ಟೆನ್ಸ್, ಅವನು ಅದಕ್ಕೆ ಒಪ್ಕೊಂಡಾಗ ಅಗೇನ್ ಅವನು ಒಪ್ಕೊಂಡಾಗ ಅಕ್ಸೆಪ್ಟೆನ್ಸ್ ಆಗುತ್ತೆ, ಅದು ವ್ಯಾಲಿಡ್ ಅಕ್ಸೆಪ್ಟೆನ್ಸ್ ಆಗುತ್ತೆ. ಆದ್ರೆ ಇಲ್ಲಿ ಸುಮ್ನೆ ಅವನ ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡಿದ್ರೆ ಅವಾಗ ಅಲ್ಲಿ ವ್ಯಾಲಿಡ್ ಅಕ್ಸೆಪ್ಟೆನ್ಸ್ ಆಗೋದಿಲ್ಲ. ಹಾಗಾಗಿ ಅಗ್ರಿಮೆಂಟ್ ಈಸ್ ಕ್ರಿಯೇಟೆಡ್ ಬೈ ಆಫರ್ ಅಂಡ್ ಅಕ್ಸೆಪ್ಟೆನ್ಸ್. ನೋಡಿ, ಮೈನ್ ವೆರಿ ಎಸೆನ್ಷಿಯಲ್
ಒಂದು ಎಲಿಮೆಂಟ್ ಏನಪ್ಪಾ ಅಂದ್ರೆ ಒಂದು ಕಾಂಟ್ರಾಕ್ಟ್ ಅಲ್ಲಿ ಒಂದು ಅಗ್ರಿಮೆಂಟ್ ಇರಬೇಕು, ಮತ್ತೆ ಆಫರ್ ಅಂಡ್ ಅಕ್ಸೆಪ್ಟೆನ್ಸ್ ಅಂತ ಹೇಳ್ತೀವಿ. ಒಬ್ಬ ಆಫರ್ ಮಾಡಬೇಕು, ಇನ್ನೊಬ್ಬ ಅಕ್ಸೆಪ್ಟೆನ್ಸ್ ಅನ್ನ ಕೊಡಬೇಕು ಅಂತ ಹೇಳಿ. ಅಂದ್ರೆ ಇಲ್ಲಿ ಆಫರ್ ಅಲ್ಲೂ ಒಂದು ಕ್ಲಿಯರ್ ಕಟ್ ಆಫರ್ ಅಂತ ಹೇಳ್ತೀವಿ. ಸುಮ್ನೆ ಅವನ ಮೈಂಡ್ ಅಲ್ಲಿ ಗೊಂದಲಗಳಿರಬಾರ್ದು. ಗೊಂದಲದಿಂದ ನಾನು ಕೊಡ್ತೀನೋ ಇಲ್ವೋ ಅನ್ನೋ ರೀತಿ ಮಾರ್ಬೇಕು ಅಂತಿದ್ದೀನಿ ನೋಡಿ. ಅವೆಲ್ಲ ಸ್ಟೇಟ್ಮೆಂಟ್ಸ್ ಅನ್ನ ಸುಮ್ನೆ ಹೇಳ್ತೀವಲ್ಲ, ಸುಮ್ನೆ ಬಾಯಲ್ಲಿ ಹೇಳೋದು. ನನ್ನ ಹತ್ರ ಏನೋ ಒಂದು ಕಾರ್ ಇದೆ, ಕೊಡೋಣ ಅಂತ ಇದ್ದೀನಿ, ಅದನ್ನು ಏನು ವ್ಯಾಲಿಡ್ ಆಫರ್ ಆಗೋದಿಲ್ಲ. ನಾನು ಕ್ಲಿಯರ್ ಕಟ್ ಆಗಿ ಯಾವುದೇ ರೀತಿ ನನ್ನ ಮೈಂಡ್ ಅಲ್ಲಿ ಕನ್ಫ್ಯೂಷನ್ ಇರಬಾರ್ದು. ಕನ್ಫ್ಯೂಷನ್ ಇಲ್ಲದೆ ನನ್ನಲ್ಲಿ ಇರ್ತಕ್ಕಂಥ ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ರಾಪರ್ಟಿನ ನಾನು ಸೇಲ್ ಮಾಡ್ಬೇಕು ಅಂತಿದ್ದೀನಿ, ಅದ್ರ ವ್ಯಾಲ್ಯೂ ಇಷ್ಟಕ್ಕೆ, ಇಟ್ ಮೇ ಬಿ 40 lakhs 50 lakhs or 60 lakhs ಇಷ್ಟು ಒಂದು ವ್ಯಾಲ್ಯೂಗೆ ನಾನು ಅದನ್ನ ಸೇಲ್ ಮಾಡ್ಬೇಕು ಅಂತ ಇದೀನಿ ಅಂತ ಹೇಳಿದ್ರೆ ಅದು ಕ್ಲಿಯರ್ ಆಫರ್ ಆಗುತ್ತೆ. ಸೊ ಅದನ್ನ ಯಾರು ಒಬ್ಬ ಒಪ್ಕೊಳ್ತಕ್ಕಂಥನು ಅಕ್ಸೆಪ್ಟೆನ್ಸ್, ಹೌದು ಇಷ್ಟು ಕೇಳಿದಾನೆ ಅಷ್ಟು ವ್ಯಾಲ್ಯೂಗೆ ನಾನು ಅದನ್ನ ಒಪ್ಕೊಂಡಿದ್ದೀನಿ ಅಂದ್ರೆ ದಟ್ ಈಸ್ ವ್ಯಾಲಿಡ್ ಅಕ್ಸೆಪ್ಟೆನ್ಸ್ ಆಗುತ್ತೆ. ದೆನ್ ಅಗ್ರಿಮೆಂಟ್ ಈಕ್ವಲ್ಸ್ ಆಫರ್ ಅಂಡ್ ಅಕ್ಸೆಪ್ಟೆನ್ಸ್, ಆಫರ್ ಪ್ಲಸ್ ಅಕ್ಸೆಪ್ಟೆನ್ಸ್. ಹಾಗಾಗಿ ನೋಡಿ ಅಗ್ರಿಮೆಂಟ್ ಅಂದ್ರೆ ಏನಪ್ಪಾ ಅಂದ್ರೆ ಆಫರ್ ಮತ್ತೆ ಅಕ್ಸೆಪ್ಟೆನ್ಸ್ ಅನ್ನೋದು ಇರಲೇಬೇಕು. ಯಾಕೆಂದ್ರೆ ಕೆಲವು ಟೈಮ್ ನೋಡಿ ನಾನು ಆಫರ್ ಮಾಡಿದ್ದೀನಿ ಬಟ್ ಯಾರು ಅಕ್ಸೆಪ್ಟೆನ್ಸೇ ಮಾಡಿಲ್ಲ, ದಟ್ಸ್ ಅವಾಗ್ಲೂ ಸಹ ಇಸ್ ನಾಟ್ ಎ ವ್ಯಾಲಿಡ್ ಕಾಂಟ್ರಾಕ್ಟ್, ಅವಾಗಲೂ ವ್ಯಾಲಿಡ್ ಕಾಂಟ್ರಾಕ್ಟ್ ಆಗೋದಿಲ್ಲ. ಯಾಕೆಂದ್ರೆ ಎಷ್ಟೋ ಸತಿ ಇವತ್ತು ನೋಡಿ ಗೂಡ್ಸು ಇರುತ್ತೆ, ನಾನೆಲ್ಲ ಆಫರ್ ಹಾಕಿರ್ತೀನಿ, ಇನ್ನೊಬ್ಬ ಕೊಂಡ್ಕೊಳ್ಳೋರು ಬರ್ಬೇಕಲ್ಲ, ಇನ್ನೊಬ್ಬ ಒಂದು ಪಾರ್ಟಿನೂ ಇರಬೇಕು. ಯಾಕೆಂದ್ರೆ ನನಗೆ ನಾನೇ ಗೂಡ್ಸ್ ಅನ್ನ ಸೇಲ್ ಮಾಡ್ಕೊಳಕ್ ಆಗೋದಿಲ್ಲ. ಹಾಗಾಗಿ ಒಂದು ಕಾಂಟ್ರಾಕ್ಟ್ ನಾನು ಮಾಡ್ಕೊಂತಿದ್ದೀನಿ ಅಂದ್ರೆ ಇಬ್ರು ಪರ್ಸನ್ಸ್ ಇರಲೇಬೇಕು ಅಲ್ವಾ. ದೇರ್ ಮಸ್ಟ್ ಬಿ ಎ 2 parties ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ನಾನು ಅಗ್ರಿಮೆಂಟ್ ಅಲ್ಲಿ ಹೇಳಿದ್ದೀನಿ, ಇವನ್ ಕಾಂಟ್ರಾಕ್ಟ್ ಅಲ್ಲೂ ಸಹ ಹೇಳಿದ್ದೀನಿ, ಪ್ರೀವಿಯಸ್ ಒಂದು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಈ ಒಂದು ಅಗ್ರಿಮೆಂಟ್ ಮಾಡ್ಕೋಬೇಕು ಅಂದ್ರೆ ಮೇನ್ ಆಗಿ ಇಬ್ರು ಪರ್ಸನ್ಸ್ ಇರಲೇಬೇಕು ಅಂತ ಹೇಳಿ. ಹಾಗಾಗಿ ಇಲ್ಲಿ ಒಬ್ಬ ಆಫರ್ ಮಾಡೋನ್ ಇರ್ತಾನೆ, ನಾನು ಬರೀ ಆಫರ್ ಒಂದು ಕೊಟ್ರೆ ಸಾಕಾಗೋದಿಲ್ಲ ಅಲ್ವಾ, ಅದು ಇನ್ನೊಬ್ಬ ಪರ್ಸನ್ ಒಬ್ಬ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು, ಅಕ್ಸೆಪ್ಟರ್ ಇರ್ಬೇಕು. ಸೊ ಅಕ್ಸೆಪ್ಟರ್ ಇದ್ದಾಗ ಏನಾಗುತ್ತೆ, ಒಂದು ಕಾಂಟ್ರಾಕ್ಟ್ ಅನ್ಸುತ್ತೆ ಅದು, ದಟ್ ಈಸ್ ಅನ್ ಅಗ್ರಿಮೆಂಟ್. ಅಂದ್ರೆ ಇಲ್ಲಿ ಅಗ್ರಿಮೆಂಟ್ ಕಾಂಟ್ರಾಕ್ಟ್ ಯಾವಾಗ ಆಗುತ್ತೆ ಅಂದ್ರೆ ಇಟ್ ಇಸ್ ಲೀಗಲಿ ಎನ್ಫೋರ್ಸಬಲ್. ನೋಡಿ ಆಲ್ರೆಡಿ ನಿಮ್ಗೆ ಹೇಳೋದಲ್ಲ, ಬಿಗಿನಿಂಗ್ ಅಲ್ಲೇ ಹೇಳಿದೆ, ಲೀಗಲ್ ಆಗಿ ಎನ್ಫೋರ್ಸಬಲ್ ಆಗ್ಬೇಕು. ಮತ್ತೆ ನಾನು ಕೊಟ್ಟಂತ ಒಂದು ಒಪ್ಪಿಗೆ ಏನಿರುತ್ತೆ, ಅಗ್ರಿಮೆಂಟ್ ಏನಿರುತ್ತೆ, ಅದು ಫ್ರೀ ಕನ್ಸೆಂಟ್ ಆಗಿರ್ಬೇಕು. Then it is only by an agreement a contractual relation is established between the parties. ಅಗ್ರಿಮೆಂಟ್ ಇದ್ದಾಗಲೇ ಮಾತ್ರ ಒಂದು ಕಾಂಟ್ರಾಕ್ಚುಯಲ್ ರಿಲೇಶನ್ಶಿಪ್ ಅನ್ನೋದು ಎಸ್ಟಾಬ್ಲಿಷ್ ಆಗುತ್ತೆ. ಅದರ್ವೈಸ್ ಸುಮ್ಮನೆ ಯಾವುದೋ ಒಂದು ವಿಚಾರಗಳನ್ನ ನಾನು ನನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದನ್ನ ನಾನು ಬರೀ ಎಕ್ಸ್ಪ್ರೆಸ್ ಮಾಡಿದ್ರೆ ಅದು ಅಗ್ರಿಮೆಂಟ್ ಆಗೋದಿಲ್ಲ. ಸುಮ್ಮನೆ ನಾನು ಕೆಲವು ಸತಿ ಸ್ಟೇಟ್ಮೆಂಟ್ಸ್ ಅನ್ನ ಕೊಡ್ತಾ ಇರ್ತೀನಿ, ನನ್ನ ಹತ್ರ ಒಂದು ಕಾರ್ ಇದೆ, ಅದು ಮಾರ್ಬೇಕು ಅಂತ ಇದ್ದೀನಿ ಅಂತ ಇದ್ದೀನಿ ನೋಡಿ ಅಂತ ಇದ್ದೀನಿ ಅಂದಾಗ ಏನಾಗುತ್ತೆ, ಇಸ್ ನಾಟ್ ಅಟ್ ಆಲ್ ಎ ಕ್ಲಿಯರ್ ಕಾಂಟ್ರಾಕ್ಟ್. ಕ್ಲಿಯರ್ ಕಾಂಟ್ರಾಕ್ಟ್ ಆಗಲ್ಲ, ಕ್ಲಿಯರ್ ಒಪಿನಿಯನ್ ಆಗೋದಿಲ್ಲ. ಕ್ಲಿಯರ್ ಆಗಿ ಹೇಳಿದಾಗ ನನ್ನ ಹತ್ರ ಇರ್ತಕ್ಕಂಥ ಒಂದು 2 wheeler ಇರ್ಬೋದು ಅಥವಾ 4 wheeler ಇರ್ಬೋದು ಅಥವಾ ಇನ್ಯಾವುದೇ ಒಂದು ಪ್ರಾಪರ್ಟಿ ಇರ್ಬೋದು, ಅದನ್ನ ಇಷ್ಟು ವ್ಯಾಲ್ಯೂಗೆ ರೆಡಿ ಟು ಸೇಲ್ ದಟ್ ಪರ್ಟಿಕ್ಯುಲರ್ ಪ್ರಾಪರ್ಟಿ. ಆ ಪರ್ಟಿಕ್ಯುಲರ್ ಪ್ರಾಪರ್ಟಿನ ಸೇಲ್ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ ಅಂತಂದಾಗ ಅಲ್ಲಿ ಆಫರ್ ಆಗುತ್ತೆ. ಅದೇ ಅಪೋಸಿಟ್ ಪಾರ್ಟಿ ಏನು ಒಂದು ಆಫರ್ ಏನ್ ಕೊಟ್ಟಿರ್ತಾನೆ, ಆಫರ್ ಅನ್ನ ನೋಡಿ ಅದಕ್ಕೆ ಇನ್ ಕೇಸ್ ಮೇ ಬಿ ಅಲ್ಲಿ ಕುತ್ಕೊಂಡಾಗ ಮಾತುಕತೆ ಕುತ್ಕೊಂಡಾಗ ವೇರಿಯೇಷನ್ ಆಗ್ಬೋದು ಅಮೌಂಟು. ಅದಕ್ಕೆ ಅದು ನೋಡಿ ಆಫರ್ ಕೊಟ್ಟಿದ್ದಾನೆ, ಅಕ್ಸೆಪ್ಟರು ಅವ್ನು ಹೇಳಿದ ಅಮೌಂಟ್ ಗಿನ್ನ ಕಡಿಮೆ ಕೇಳಿದಾನೆ ಅಂದ್ರೆ ಅದು ಕೌಂಟರ್ ಆಫರ್ ಆಗುತ್ತೆ ಅವಾಗ. ಸೊ ಕೌಂಟರ್ ಆಫರ್ ಕೊಟ್ಟು ಅಗೈನ್ ಅವಾಗ ಯಾರು ಆಫರ್ ಮಾಡಿದ್ದ ಅದನ್ನ ಒಪ್ಕೊಂಡ್ರೆ ಅಗೈನ್ ನೋಡಿ ಆಫರ್ ಅಂಡ್ ಅಕ್ಸೆಪ್ಟೆನ್ಸ್. ಸೊ ಬೋತ್ ಪಾರ್ಟೀಸ್ ಏನಿದ್ದಾರೆ ಒಂದು ಸೆಟ್ಲ್ಮೆಂಟ್ಗೆ, ಅಂದ್ರೆ ಏನು ಅಮೌಂಟ್ ಹೇಳಿದಾನೆ, ಇವನೇನೋ ಅದಕ್ಕೆ ಅಕ್ಸೆಪ್ಟೆನ್ಸ್ ಮಾಡ್ಕೊಂತಾನೆ, ಇಷ್ಟು ಅಮೌಂಟ್ ಏನು ಅಕ್ಸೆಪ್ಟೆನ್ಸ್ ಮಾಡ್ಕೊಂಡಿದ್ದಾನೆ ಅಂದ್ರೆ ಆಗ ಅದು ಒಂದು ಅಗ್ರಿಮೆಂಟ್ ಆಗಿ ಕ್ರಿಯೇಟ್ ಆಗುತ್ತೆ. ಯಾಕೆಂದ್ರೆ ಎಷ್ಟೋ ಸತಿ ನೋಡಿ ಆಫರ್ ಹೇಳಿರ್ತಾನೆ, ಒಂದು 50 lakhs ಹೇಳಿರ್ತಾನೆ, ಅಕ್ಸೆಪ್ಟರ್ 42 lakhs ಕೇಳ್ತಾನೆ, ಅವ್ನು ಕೊಡೋದಿಲ್ಲ, ಅಷ್ಟೊಂದು ಕಡಿಮೆ ಕೇಳಿದ್ರೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಕೊಡೋದಿಲ್ಲ. ದೆನ್ ಅವಾಗ ಅಗ್ರಿಮೆಂಟ್ ಅನ್ನೋದು ಕ್ರಿಯೇಟ್ ಆಗೋದಿಲ್ಲ. ಬೋತ್ ಪಾರ್ಟೀಸ್ ಏನು ಪ್ರೈಸಸ್ಗೆ ಒಪ್ಕೊಂಡು ಆಫರ್ ಅಂಡ್ ಅಕ್ಸೆಪ್ಟರ್ ಒಂದು ಒಪ್ಪಂದಕ್ಕೆ ಬಂದಾಗ ಮಾತ್ರ ದಟ್ ಈಸ್ ನಾನ್ ವ್ಯಾಲಿಡ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ ಅದನ್ನ. ಇಲ್ಲಿ ಎಕ್ಸಾಂಪಲ್ ಇದೆ ನೋಡಿ. ಫಾರ್ ಎಕ್ಸಾಂಪಲ್, ಎ ಸೆಂಡ್ಸ್ ಎ ಪ್ರಪೋಸಲ್ ಟು ಬಿ
to purchase a property for rupees 60 lakhs and B accept the same, then this result into an agreement. ಇಲ್ಲ ಆಲ್ರೆಡಿ ಹೇಳಿದೆ ನಾನು ನಿಮ್ಗೆ, ಏನೋ ಎ ಒಂದು ಪ್ರಪೋಸಲ್ ಅನ್ನ ಕೊಟ್ಟಿದ್ದಾನೆ ಬಿಗೆ, ಟು ಪರ್ಚೇಸ್ ಎ ಪ್ರಾಪರ್ಟಿ, ತನ್ನ ಒಂದು ಪ್ರಾಪರ್ಟಿನ 60 lakhsಗೆ ಸೇಲ್ ಮಾಡಬೇಕು ಅಂತ ಇದ್ದೀನಿ, ನೀನು ತಗೊಂತೀಯ ಅಂತೇಳಿ ಪ್ರಪೋಸಲ್ ಅನ್ನ ಕೊಟ್ಟಿದ್ದಾನೆ. ಸೊ ಬಿ ಅದಕ್ಕೆ ಒಪ್ಕೊಂಡ, ಅಕ್ಸೆಪ್ಟ್ ಮಾಡ್ಕೊಂಡ, ಆಗ ಅಗ್ರಿಮೆಂಟ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಓಕೆ, should we move to the next slide? ಲಾಫುಲ್ ಕನ್ಸಿಡರೇಷನ್. ನೋಡಿ, ಇನ್ನೊಂದು ಎಸೆನ್ಷಿಯಲ್ ಏನಪ್ಪಾ ಅಂದ್ರೆ ಇದರಲ್ಲಿ ಲಾಫುಲ್ ಕನ್ಸಿಡರೇಷನ್ ಇರಬೇಕು. ನೋಡಿ, ಆ ಒಂದು ಅಗ್ರಿಮೆಂಟ್ ಅಲ್ಲಿ ನಾವೇನು ಒಪ್ಪಂದಗಳು ಮಾಡ್ಕೊಂಡಿದೀವಿ ನಾವು, ಅದರಲ್ಲಿ ಲಾಫುಲ್ ಕನ್ಸಿಡರೇಷನ್ ಇರಬೇಕು. ನಿಮಗೆ ಇದನ್ನು ಒಂದು ಪರ್ಟಿಕ್ಯುಲರ್ ಒಂದು ಮೈನ್ ಟಾಪಿಕ್ ಕನ್ಸಿಡರೇಷನ್ ಅನ್ನೋದು. ಸೊ ಇದರಲ್ಲೂ ಎಸೆನ್ಷಿಯಲ್ಸ್ ಬರುತ್ತೆ, ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಕನ್ಸಿಡರೇಷನ್ ಅಂತೇಳಿ ಬರುತ್ತೆ. ನಾನು ಮುಂದಿನ ವಿಡಿಯೋಗಳಲ್ಲಿ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತೀನಿ. ಹಾಗಾಗಿ ಆದ್ರೆ ಆ ಕನ್ಸಿಡರೇಷನ್ ಏನಿರುತ್ತೆ ಲಾಫುಲ್ ಕನ್ಸಿಡರೇಷನ್ ಆಗಿರಬೇಕು ಅಂತೇಳಿ. ಸೊ ಆಲ್ರೆಡಿ ನಿಮ್ಗೆ ಹೇಳಿದೆ, ದಿ ಕನ್ಸಿಡರೇಷನ್ ಮೀನ್ಸ್ ಸಮಥಿಂಗ್ ಇನ್ ರಿಟರ್ನ್ ಅಂತೇಳಿ, ಏನಾದ್ರೂ ನಾನು ಅದೊಂದು ರಿಟರ್ನ್ ಅನ್ನ ಕೊಡೋದು. ಸೊ ನೀವು ಮನೆಯನ್ನ ಸೇಲ್ ಮಾಡ್ಬೇಕು ಅಂತಿದ್ದೀರಿ, ಅದಕ್ಕೆ ನಾನು ಎಷ್ಟಾದ್ರೂ ಕೊಡ್ಬೋದು, 50 ಲಕ್ಷನೇ ಕೊಡ್ತೀನೋ, 40 ಲಕ್ಷನೇ ಕೊಡ್ತೀನೋ, 1 ಕೋಟಿನೇ ಕೊಡ್ತೀನೋ, ಎಷ್ಟು ಕೊಡ್ತೀನೋ ಒಟ್ಟು ನಾನು ರಿಟರ್ನ್ ಅನ್ನ ಕೊಡಬೇಕು. ಅದಕ್ಕೇನೆ ನಾವಿಲ್ಲಿ ಸಮಥಿಂಗ್ ಇನ್ ರಿಟರ್ನ್ ಅಂತ ನಾವು ಹೇಳ್ತೀವಲ್ಲ, ಅದಕ್ಕೇನೆ ನಾವಿಲ್ಲಿ ಕನ್ಸಿಡರೇಷನ್ ಅಂತ ಹೇಳ್ತೀವಿ. An agreement is legally enforceable only when each of the parties to it gives something and gets something. ನೋಡಿ, ಯಾವುದೇ ಒಂದು ಅಗ್ರಿಮೆಂಟ್ ಲೀಗಲ್ ಆಗಿ ಎನ್ಫೋರ್ಸಬಲ್ ಆಗ್ಬೇಕು ಅಂದ್ರೆ ಈಚ್ ಆಫ್ ದ ಪಾರ್ಟೀಸ್ ಇರ್ತಾರೆ, ಏನಾದ್ರೂ ಒಂದು ಕೊಟ್ಟು ತಗೋಬೇಕು ಅಂತೇಳಿ. ಇವತ್ತು ಕೆಲವೆಲ್ಲ ಏನಾಗತ್ತೆ, ಕೆಲವು ಸತಿ ನಾನು ಯಾವುದೇ ಒಂದು ಗೂಡ್ಸ್ ಅನ್ನ ನಾನು ಸುಮ್ಮನೆ ಜನರಲ್ ಆಗಿ ಕೊಟ್ಟಿದ್ದೀನಿ ಅಂತಂದ್ರೆ ಅದು ಲಾಫುಲ್ ಕನ್ಸಿಡರೇಷನ್ ಆಗೋದಿಲ್ಲ, ಅದು ಅಗ್ರಿಮೆಂಟ್ ಆಗೋದಿಲ್ಲ. ಅಂದ್ರೆ ಇಲ್ಲಿ ಏನೋ ನನ್ನ ಹತ್ರ ಇದೆ ಗೂಡ್ಸ್ ಅನ್ನ ಸುಮ್ಮನೆ ನಾನು ದಾನವಾಗಿ ಕೊಡ್ತಾ ಇದ್ದೀನಿ, ಒಂದು ಆಶ್ರಮ ಸುಮ್ಮನೆ ಏನೋ ದಾನವಾಗಿ ಕೊಟ್ಬಿಟ್ಟೆ, ಆಗ ಅಗ್ರಿಮೆಂಟ್ ಆಗೋದಿಲ್ಲ ಅದು. ಯಾಕೆಂದ್ರೆ ಅಲ್ಲಿ ಕನ್ಸಿಡರೇಷನ್ ಅನ್ನೋದು ಇರೋದಿಲ್ಲ ಇಲ್ವಾ. ನನ್ನ ಹತ್ರ ಏನೋ ಒಂದು ಪರ್ಟಿಕ್ಯುಲರ್ ಪ್ರಾಪರ್ಟಿಯನ್ನ ಕೆಲವು ಸತಿ ಕೆಲವ್ರು ಏನೋ ಒಂದು ಅನಾಥಾಶ್ರಮ ನೋಡ್ಕೊಂಡು ಹೋಗ್ಲಿ ಅಂತೇಳಿ ಯಾವುದೋ ಒಂದು ಜಮೀನನ್ನೇ ಒಯ್ದು ಕೊಟ್ಟು ಬಿಡ್ತಾರೆ. ಅಂದ್ರೆ ಅಲ್ಲಿ ಏನಾಗುತ್ತೆ, ಕೆಲವು ಅಲ್ಲಿ ಕನ್ಸಿಡರೇಷನ್ ನಾವೇನೋ ತಗೊಂಡಿರೋದಿಲ್ಲ. ಅಂದ್ರೆ ಇಲ್ಲಿ ಕೆಲವುದಕ್ಕೆ ಎಕ್ಸ್ಕ್ಯೂಸ್ ಹೇಳ್ತೀವಿ ನಾವಿಲ್ಲಿ, ಯಾಕೆಂದ್ರೆ ಕನ್ಸಿಡರೇಷನ್ ನಾವು ಮಾಡ್ಕೊಂಡಾಗ ಕೆಲವು ಟೈಮ್ ಅಂದ್ರೆ ಇಲ್ಲಿ ಪ್ರಾಪರ್ಟಿಯನ್ನ ನಾವು ದಾನವಾಗಿ ಕೊಟ್ಟಾಗ ದಟ್ಸ್ ಆಲ್ಸೋ ಒನ್ ವ್ಯಾಲಿಡ್, ಇದಕ್ಕೆ ವ್ಯಾಲಿಡ್ ಇರುತ್ತೆ. ಅಂದ್ರೆ ದಟ್ ಈಸ್ ಅನ್ ಎಕ್ಸೆಪ್ಷನ್ ಟು ದಿ ಕನ್ಸಿಡರೇಷನ್ ಆಗುತ್ತೆ. ಆದ್ರೆ ಲಾಫುಲ್ ಕನ್ಸಿಡರೇಷನ್ ಅಂತ ತಗೊಂಡಾಗ ಏನಾಗುತ್ತೆ, ನಾನು ಯಾವುದೇ ಒಂದು ಗೂಡ್ಸ್ ಅನ್ನ ಅದರ್ ದ್ಯಾನ್ ದಟ್, ಯಾಕಂದ್ರೆ ಅದು ಎಕ್ಸ್ಕ್ಯೂಸ್ ಇದೆ ಬಿಡಿ, ಅದಕ್ಕೆಲ್ಲ ಅದನ್ನ ಬಿಟ್ಟು ಬೇರೆ ರೀತಿಯಾಗಿ ನಾನು ವಸ್ತುಗಳನ್ನ ನಾನು ಬೇರೆಯವ್ರಿಗೆ ಸುಮ್ಮನೆ ಕೊಟ್ಟಿದ್ದೀನಿ ದಾನವಾಗಿ ಅಂತ ಅಂದಾಗ ಅಲ್ಲಿ ಕನ್ಸಿಡರೇಷನ್ ಬರೋದಿಲ್ಲ. ಅದೆಲ್ಲ ಸುಮ್ಮನೆ ಜಸ್ಟ್ ಜನರಲ್ ಆಗ್ಬಿಡುತ್ತೆ. ಅದಕ್ಕೆ ನೋಡಿ, ಅಗ್ರಿಮೆಂಟ್ ಅನ್ನೋದು ದಟ್ ಈಸ್ ಸೋಷಿಯಲ್ ಅಗ್ರಿಮೆಂಟ್. ಅದು ಆ ತರ ತಗೊಂಡಾಗ ನಾನೇನೋ ಒಂದು ಪ್ರತಿ ತಿಂಗಳು ಸುಮ್ಮನೆ ದಾನವಾಗಿ ಕೊಡ್ತಾ ಇದ್ದೀನಿ ಅಂತಂದಾಗ, ಬಟ್ ಆ ಅಗ್ರಿಮೆಂಟ್ ಕಾಂಟ್ರಾಕ್ಟ್ ಆಗಬೇಕು ಅಂದಾಗ ಎಸೆನ್ಷಿಯಲ್ಸ್ ಆಫ್ ಕಾಂಟ್ರಾಕ್ಟ್ಸ್ ಅನ್ನು ಫುಲ್ಫಿಲ್ ಮಾಡ್ಲೇಬೇಕಾಗುತ್ತೆ. ಹಾಗಾಗಿ ಅದನ್ನ ಲೀಗಲ್ ಆಗಿ ಎನ್ಫೋರ್ಸ್ ಮಾಡೋದಕ್ಕೆ ಯಾವಾಗ ಸಾಧ್ಯ ಆಗುತ್ತೆ ಅಂದ್ರೆ, ಇಬ್ರು ಪಾರ್ಟಿಯವರು ಆ ಒಂದು ವಸ್ತುವಿನ ಬೆಲೆಯನ್ನ ಇವನ್ ಪರ್ಟಿಕ್ಯುಲರ್ ಗೂಡ್ಸ್ ಅನ್ನ ಕೊಡ್ಬೇಕು, ಆ ಗೂಡ್ಸ್ಗೆ ಏನು ವ್ಯಾಲ್ಯೂ ಏನಿದೆ ಆ ವ್ಯಾಲ್ಯೂನ ಇವನು ಕೊಡ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ನಾವೇನ್ ಹೇಳ್ತೀವಿ, ಬೋತ್ ದ ಪಾರ್ಟೀಸ್ ಗಿವ್ ಸಮಥಿಂಗ್ ಅಂಡ್ ಗೆಟ್ ಸಮಥಿಂಗ್ ಅಂತ. ಇಟ್ ಮೇ ಬಿ ಪಾಸ್ಟ್, ಪ್ರೆಸೆಂಟ್ ಆರ್ ಫ್ಯೂಚರ್ ಅಂಡ್ ಮಸ್ಟ್ ಬಿ ರಿಯಲ್ ಅಂಡ್ ಲಾಫುಲ್ ಅಂತ. ಅಗೇನ್ ಇಟ್ ಮೇ ಬಿ ದಿ ಪಾಸ್ಟ್. ನೋಡಿ, ಕೆಲವು ಸತಿ ಏನಾಗುತ್ತೆ, ಆಲ್ರೆಡಿ ಕೆಲವರು ಸರ್ವಿಸಸ್ ಅನ್ನ ಕೊಟ್ಬಿಟ್ಟಿರ್ತಾರೆ, ಸರ್ವಿಸಸ್ ಅನ್ನ ಕೊಟ್ಟಿದ್ದಕ್ಕಾದ್ರೆ ನಾನು ಅಮೌಂಟ್ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಯಾರೋ ಒಬ್ಬ ಏನೋ ಎ ಅನ್ನೋನು ಬಿ ತನ್ನ ಒಂದು ಫ್ರೆಂಡ್ ತನ್ನ ಬಿ ಮಗನಿಗೆ ಏನೋ ಒಂದು ಟ್ಯೂಷನ್ ಏನೋ ಮಾಡಿರ್ತಾನೆ. ಅವಾಗ ಆ ಒಂದು ಸಂದರ್ಭದಲ್ಲಿ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಏನಿದೆ ಅಂತ ಫುಲ್ ಎಕ್ಸ್ಪ್ಲೈನ್ ಮಾಡಿಕೊಟ್ಟ. ಬಿ ಏನ್ ಮಾಡ್ತಾನೆ, ಸೊ ನೀನ್ ಫುಲ್ಲು ಸರ್ವಿಸ್ ಎಲ್ಲ ಆದ್ಮೇಲೆ, ಸರ್ವಿಸ್ ಎಲ್ಲ ಕೊಟ್ಟ ಮೇಲೆ, ಸೊ ನನ್ನ ಮಗನಿಗೆ ನಿನ್ ಪಾಠ ಎಲ್ಲ ಹೇಳ್ಕೊಟ್ಟೆ, ಹಾಗಾಗಿ ನಿಂಗೆ ಎಷ್ಟು ದುಡ್ಡು ತಗೋ ಅಂತ ಹೇಳಿ ಕೊಡ್ತಾನೆ. ಬಟ್ ಇಟ್ ಮೇ ಬಿ ದಿ ಪಾಸ್ಟ್, ಆಲ್ರೆಡಿ ನೀವು ಸರ್ವಿಸಸ್ ಅನ್ನ ಕೊಟ್ಟಿದ್ದೀರಿ, ಕೊಟ್ಟಿರೋ ಸರ್ವಿಸ್ಗೆ ಇವರು ರಿಟರ್ನ್ ಕೊಡ್ಬೋದು. ಆರ್ ಇಟ್ ಮೇ ಬಿ ದಿ ಪ್ರೆಸೆಂಟ್, ಅಥವಾ ಈಗ ಅಟ್ ಪ್ರೆಸೆಂಟ್ ಅಲ್ಲಿ ಎಕ್ಸ್ಚೇಂಜ್ ಆಫ್ ಗೂಡ್ಸ್, ನಾನು ಗೂಡ್ಸ್ ಅನ್ನ ಕೊಟ್ಟಿದ್ದೀನಿ, ನೀವು ಅದಕ್ಕೆ ಅಮೌಂಟ್ ಅನ್ನ ನಂಗೆ ಕೊಟ್ಟಿದ್ದೀರಾ, ಅಟ್ ಪ್ರೆಸೆಂಟ್ ಆದ್ರೂ ಇರ್ಬೋದು ಕನ್ಸಿಡರೇಷನ್ ಅನ್ನೋದು. ಆರ್ ಫ್ಯೂಚರ್,
ಫ್ಯೂಚರಲ್ಲಿ ಆದ್ರೂ ಇರ್ಬೋದು. ಕೆಲವರು ಈಗಲೇ ಅಗ್ರಿಮೆಂಟ್ ಮಾಡ್ಕೊಂತಾರೆ, ನನ್ನ ಪರ್ಟಿಕ್ಯುಲರ್ ಒಂದು ಪ್ರಾಪರ್ಟಿನ ನಾನು ನೆಕ್ಸ್ಟ್ ಮಂತ್ ನಿನ್ಗೆ ಕೊಡ್ತೀನಿ, ನೆಕ್ಸ್ಟ್ ಮಂತ್ ನೀನ್ ಪೂರ್ತಿ ಅಮೌಂಟ್ ಏನಿದೆ ಅದನ್ನ ನನಗೆ ಕೊಡು ಅಂತ ಹೇಳಿ ಅಂತರಾದ್ರೂ ಮಾಡ್ಕೋಬಹುದು. ಹಾಗಾಗಿ ಅದು ಆಲ್ರೆಡಿ ಆಗಿರ್ತಕ್ಕಂಥ ಕೆಲಸ ಆದ್ರೂ ಆಗಿರ್ಬೋದು, ಅಥವಾ ಈಗ ಅದು ಪ್ರೆಸೆಂಟ್ ಕಾಂಟ್ರಾಕ್ಟ್ ಅನ್ನ ಮಾಡ್ಕೋಬಹುದು, ಅಥವಾ ಫ್ಯೂಚರ್ ಅಲ್ಲಾದ್ರೂ ಮಾಡ್ಕೋಬಹುದು, ವಾಟ್ ಎವರ್ ಇಟ್ ಮೇ ಬಿ. ಆದ್ರೆ ಅದರಲ್ಲಿ ಸಮಥಿಂಗ್ ಇನ್ ರಿಟರ್ನ್ ಅನ್ನೋದು ಇರಬೇಕು. ಅಂಡ್ ಮಸ್ಟ್ ಬಿ ರಿಯಲ್ ಅಂಡ್ ಲಾಫುಲ್ ಅಂತ ಹೇಳ್ತೀವಿ. ಅಂದ್ರೆ ನಿಜವಾಗಿ ಇರಬೇಕು, ಮಸ್ಟ್ ಬಿ ರಿಯಲ್ ನಾಟ್ ಎ ರೀಲ್ ಅಂತ ಹೇಳ್ತೀನಿ. ನಾವು ಸುಮ್ನೆ ಹೇಳೋದಿಲ್ಲ, ಯಾಕೆಂದ್ರೆ ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು. ಇದ್ರಲ್ಲಿ ಏನಪ್ಪಾ ಅಂದ್ರೆ ನಾವು ಯಾವುದೇ ಒಂದು ನಾವು ಕಾಂಟ್ರಾಕ್ಟ್ಗಳನ್ನ ನಾವು ಮಾಡ್ಕೋಬೇಕಾದ್ರೆ ಅದು ನಿಜವಾಗಿ ಹೇಳಿರ್ಬೇಕು. ನಾನೇನೋ ಸುಮ್ನೆ ನಗಾಡ್ಕೆಗೆ ತಮಾಷೆಗೆ ಹೇಳ್ದೆ ಅಂತಲ್ಲ, ರಿಯಲ್ ಆಗಿ ಆ ಪರ್ಟಿಕ್ಯುಲರ್ ಗೂಡ್ಸ್ ಅನ್ನು ಟ್ರಾನ್ಸ್ಫರ್ ಮಾಡಬೇಕು. ಅಥವಾ ಕೆಲವರು ಹೇಳ್ತಾರಲ್ಲ, ಏನು ಆಲ್ರೆಡಿ ಒಬ್ಬ ಪಾರ್ಟಿ ಸತ್ತೋಗಿರೋ ಒಂದು ಬಾಡಿಗೆ ನಾನು ಜೀವ ಕೊಡ್ತೀನಿ ಅಂದ್ರೆ ದಟ್ಸ್ ಆಲ್ಸೋ ನಾಟ್ ಎ ರಿಯಲ್ ಅಟ್ ಆಲ್ ಅಲ್ವಾ, ಅದು ರೀಲ್ ಆಗುತ್ತೆ. ಯಾಕೆಂದ್ರೆ ಆಲ್ರೆಡಿ ಪರ್ಟಿಕ್ಯುಲರ್ ಒಬ್ಬ ಪರ್ಸನ್ ಸತ್ತೇ ಹೋಗ್ಬಿಟ್ಟಿದ್ದಾನೆ, ಅಂಥವ್ನಿಗೆ ನಾನು ಜೀವ ಕೊಡ್ತೀನಿ ಅಂತಂದ್ರೆ ಇಸ್ ನಾಟ್ ಎಟ್ ಆಲ್ ಕರೆಕ್ಟ್, ಇಟ್ ಇಸ್ ನಾಟ್ ಎಟ್ ಆಲ್ ರಿಯಲ್ ಆಗಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾನು ನಿಂಗೆ ಸತ್ತೋಗಿರ್ತಕ್ಕಂಥ ಬಾಡಿಗೆ ನಾನು ಪ್ರಾಣ ಕೊಡ್ತೀನಿ, ನಿಂಗೆ ಇಷ್ಟು ನಂಗೆ ದುಡ್ಡು ಕೊಡು ಅಂದ್ರೆ ಇಟ್ ನಾಟ್ ಎಟ್ ಆಲ್ ಕ್ಲಿಯರ್, ಇಟ್ ನಾಟ್ ಎಟ್ ಎ ರಿಯಲ್. ಬಟ್ ಅಂಡ್ ಆಲ್ಸೋ ಲಾಫುಲ್. ನೋಡಿ, ಅದು ಲಾಫುಲ್ ಆಗಿರ್ಬೇಕು. ಯಾಕೆಂದ್ರೆ ಇವತ್ತು ಯಾವುದೇ ಒಪ್ಪಂದಗಳನ್ನ ನಾವೇನ್ ಮಾಡ್ಕೊಂತೀವಿ, ಅದು ಒಳ್ಳೆ ಕೆಲ್ಸಗಳಿಗೆ, ಅಂದ್ರೆ ಒಂದು ಪ್ರಾಪರ್ಟಿನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಕ್ಕೆ ಮಾಡ್ಕೋಬೇಕು. ಅದ್ಬಿಟ್ಟು ಬೇರೆ ಒಬ್ಬ ಪ್ರಾಪರ್ಟಿನ ಡಿಸ್ಟ್ರಾಯ್ ಮಾಡ್ತೀನಿ ಅಂತ ಆಗ್ಲಿ, ಅಥವಾ ಇನ್ನೊಬ್ಬನ ಮರ್ಡರ್ ಮಾಡ್ತೀನಿ ಅಂತಾನಾಗ್ಲಿ ಅದಕ್ಕೆ ಹಣವನ್ನ ಪಡ್ಕೋಬಾರ್ದು. ಅದೆಲ್ಲವೂ ಸಹ ಇದು ನಾಟ್ ಎ ಲಾಫುಲ್ ಕನ್ಸಿಡರೇಷನ್ ಆಗೋದಿಲ್ಲ. So a contract without consideration is not a contract at all. The consideration must be legal, moral and not against public policy. So already ಹೇಳಿದೆ ಇದನ್ನ. ಅಂದ್ರೆ ಏನಪ್ಪಾ ಅಂದ್ರೆ ನೀವು ಏನೇ ಒಂದು ಕಾಂಟ್ರಾಕ್ಟ್ ನೀವು ಮಾಡ್ಕೊಳ್ತಕ್ಕಂಥ ಕಾಂಟ್ರಾಕ್ಟ್ ಅಲ್ಲಿ ಒಂದು ಕನ್ಸಿಡರೇಷನ್ ಅನ್ನೋದು ಇರ್ಲೇಬೇಕು. ಕನ್ಸಿಡರೇಷನ್ ಅನ್ನೋದು ಇಲ್ಲ ಅಂದ್ರೆ ಕಾಂಟ್ರಾಕ್ಟ್ ವಿತೌಟ್ ಕನ್ಸಿಡರೇಷನ್ ಈಸ್ ನಾಟ್ ಎ ಕಾಂಟ್ರಾಕ್ಟ್ ಅಟ್ ಆಲ್ ಅಂತೇಳಿ ಒಪ್ಪಂದನೇ ಅಲ್ಲ. ಯಾಕೆಂದ್ರೆ ನಾನು ಕನ್ಸಿಡರೇಷನ್ ಕೊಟ್ಟಿಲ್ಲ ಅಂತಂದ್ರೆ ಅದೇನಾಗುತ್ತೆ, ಜಸ್ಟ್ ಸೋಷಿಯಲ್ ಅಗ್ರಿಮೆಂಟ್ಸ್ ಆಗ್ಬಿಡುತ್ತೆ. ಇವತ್ತು ನೋಡಿ, ನಾನು ಫುಡ್ ಅನ್ನ ಕೊಡ್ತಾ ಇದ್ದೀನಿ, ಸುಮ್ಮನೆ ದಾನವಾಗಿ ಕೊಡ್ತಾ ಇದ್ದೀನಿ, ಫುಡ್ ಪ್ಯಾಕೆಟ್ಸ್ ಎಲ್ಲ, ಅದೆಲ್ಲ ಏನಪ್ಪಾ ಅಂದ್ರೆ ಅದು ಸೋಷಿಯಲ್ ಅಗ್ರಿಮೆಂಟ್ಸ್ ಅದು. ಯಾಕೆಂದ್ರೆ ಅದಕ್ಕೆ ನಿಮ್ಗೆ ಪ್ರೀವಿಯಸ್ ವಿಡಿಯೋದಲ್ಲೇ ಹೇಳಿದೆ ನೋಡಿ, ಅಗ್ರಿಮೆಂಟ್ ಅನ್ನೋದು ವೈಡ್ ಟರ್ಮ್ ಅದು ಅಂತೇಳಿ. ಯಾಕೆಂದ್ರೆ ಅಗ್ರಿಮೆಂಟ್ಸ್ ಅಲ್ಲಿ ಕೆಲವು ಸತಿ ನಾನೇನ್ ಮಾಡ್ಕೊಂಡಿರ್ತೀನಿ, ಅದು ಸೋಷಿಯಲ್ ಅಗ್ರಿಮೆಂಟ್ಸ್ ಮಾಡ್ಕೋಬಹುದು ಅಲ್ವಾ. ನೀನ್ ಅದಕ್ಕೆ ದಾನವಾಗಿ ಕೊಡ್ತಾ ಇದ್ದೀನಿ, ಅದಕ್ಕೆ ನೀನ್ ರಿಟರ್ನ್ ಆಗಿ ನಾನೇನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಎಷ್ಟೋ ಸತಿ ಕೆಲವು ಸಂದರ್ಭಗಳಲ್ಲಿ. ಬಟ್ ಅದೇ ಅದು ಕಾಂಟ್ರಾಕ್ಟ್ ಅಂತ ತಗೊಂಡಾಗ ಏನಾಗುತ್ತೆ, ಆ ಕಾಂಟ್ರಾಕ್ಟ್ ಅಲ್ಲಿ ಒಂದು ಕನ್ಸಿಡರೇಷನ್ ಅನ್ನೋದು ಇರಲೇಬೇಕು. ಹಾಗಾಗಿ ಕನ್ಸಿಡರೇಷನ್ ಇಲ್ಲ ಅಂದ್ರೆ ಕಾಂಟ್ರಾಕ್ಟ್ ಆಗೋದೇ ಇಲ್ಲ ಅದು. ಮತ್ತೆ ಕನ್ಸಿಡರೇಷನ್ ಅನ್ನೋದು ಮಸ್ಟ್ ಬಿ ಲೀಗಲ್. ಅಗೇನ್ ನಿಮ್ಗೆ ಆಲ್ರೆಡಿ ಹೇಳಿದ್ರೆ ಅದು ಲೀಗಲ್ ಆಗಿರ್ಬೇಕು, ಯಾವುದೇ ರೀತಿ ಎಗ್ನೆಸ್ಟ್ ದ ಲಾ ಆಗಿರಬಾರ್ದು. ಮತ್ತೆ ಮೊರಾಲಿಟಿ ಇರಬೇಕಲ್ಲಿ, ಮಾರಲ್ ನಾಟ್ ಎಗ್ನೆಸ್ಟ್ ಪಬ್ಲಿಕ್ ಪಾಲಿಸಿ. ನೋಡಿ, ಪಬ್ಲಿಕ್ ಪಾಲಿಸಿ ಅಂತೇಳಿ ಇದು ಒಂದು ಪರ್ಟಿಕ್ಯುಲರ್ ಟಾಪಿಕ್ ಇದೆ. ಇದು ನಿಮ್ಗೆ ಪಬ್ಲಿಕ್ ಪಾಲಿಸಿ ಅಂಡ್ ಆಲ್ಸೋ ಸಮ್ ಆಫ್ ದಿ ಪಾಲಿಸೀಸ್ ವಿಚ್ ಆರ್ ಎಗ್ನೆಸ್ಟ್ ಟು ದಿ ಪಬ್ಲಿಕ್. ಪಬ್ಲಿಕ್ ಪಾಲಿಸಿಗೆ ಕೆಲವು ಸಮ್ ಆಫ್ ದಿ ಕಾಂಟ್ರಾಕ್ಟ್ಸ್, ನಾಟ್ ಎ ಪಾಲಿಸೀಸ್, ಸಮ್ ಆಫ್ ದಿ ಕಾಂಟ್ರಾಕ್ಟ್ಸ್ ವಿಚ್ ಆರ್ ಎಗ್ನೆಸ್ಟ್ ಟು ದಿ ಪಬ್ಲಿಕ್ ಪಾಲಿಸಿ. ಕೆಲವು ಕಾಂಟ್ರಾಕ್ಟ್ಸ್ ಪಬ್ಲಿಕ್ ಪಾಲಿಸಿ ಎಗ್ನೆಸ್ಟ್ ಆಗಿರುತ್ತೆ, ಅಂತ ಕಾಂಟ್ರಾಕ್ಟ್ಸ್ ನಾವು ಮಾಡ್ಕೋಬಾರ್ದು. ಅದು ಆ ರೀತಿಯಾಗಿ ಮಾಡ್ಕೊಂತು ಅಂದ್ರೆ ಬೋತ್ ಪಾರ್ಟೀಸ್ ಏನಿರ್ತಾರೆ ಅಕಾರ್ಡಿಂಗ್ ಟು ಲಾ ದೇ ಆರ್ ದ ಪನಿಷಬಲ್. ನೋಡಿ, ಅವರಿಗೆ ಪನಿಷ್ಮೆಂಟ್ ಅನ್ನ ಕೊಡ್ತಾರೆ ಆ ರೀತಿಯಾದ ಒಂದು ಒಪ್ಪಂದಗಳನ್ನ ಮಾಡ್ಕೊಂಡಾಗ. ಹಾಗಾಗಿ ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಕನ್ಸಿಡರೇಷನ್ ಅನ್ನು ಕೊಡ್ಬೇಕಾದ್ರೆ ಯಾವುದೇ ಒಂದು ಪಬ್ಲಿಕ್ ಪಾಲಿಸಿಗೆ ಎಗ್ನೆಸ್ಟ್ ಆಗಿರ್ತಕ್ಕಂಥ ಒಂದು ಒಪ್ಪಂದಗಳನ್ನ ಮಾಡ್ಕೋಬಾರ್ದು, ಅದಕ್ಕೆ ನಾನು ದುಡ್ಡನ್ನ ಕೊಟ್ಟಿರಬಾರ್ದು. ದೀಸ್ ಆರ್ ದಿ ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಕಾಂಟ್ರಾಕ್ಟ್. ಆಕ್ಚುಲಿ ಇನ್ನ ಸುಮಾರು ಪಾಯಿಂಟ್ಸ್ ಅದ್ರಲ್ಲಿ ಬರ್ತದೆ ನಿಮ್ಗೆ, ಆದ್ರೆ ನಾನು ಇದರಲ್ಲಿ ಪಾರ್ಟ್ 1 ಇದು. ಹಾಗಾಗಿ ಎಸೆನ್ಷಿಯಲ್ಸ್ ಆಫ್ ಒಂದು ವ್ಯಾಲಿಡ್ ಕಾಂಟ್ರಾಕ್ಟ್ ಅಲ್ಲಿ 2 ಪಾಯಿಂಟ್ಸ್ ಮಾತ್ರ ಎಕ್ಸ್ಪ್ಲೈನ್ ಮಾಡಿದೀನಿ. ಮೈನ್ ಇಂಪಾರ್ಟೆಂಟ್ ಪಾಯಿಂಟ್ ಅದು ಅಗ್ರಿಮೆಂಟ್ ಮತ್ತೆ ಲಾಫುಲ್ ಕನ್ಸಿಡರೇಷನ್, ಇವೆರಡನ್ನ ಮಾತ್ರ ಎಕ್ಸ್ಪ್ಲೈನ್ ಮಾಡಿದೀನಿ. ಇನ್ನು ರಿಮೈನಿಂಗ್ ಅನ್ನ ನಾನು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಿಮ್ಗೆ ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಅಲ್ಲಿ ಏನಾದರೂ ಡೌಟ್ಸ್ ಇದ್ರೆ ನೀವು ನಮ್ಮ ಒಂದು ಯೂಟ್ಯೂಬ್ ಇದರಲ್ಲಿ ಕಾಮೆಂಟ್ ಮಾಡಿ ಕೇಳಿ. ನನಗೆ ಸಾಧ್ಯವಾದಷ್ಟು ನಿಮ್ಮ ಸಮಸ್ಯೆಗಳಿಗೆ ನಾನು ಉತ್ತರಿಸಲು ಪ್ರಯತ್ನಿಸ್ತೇನೆ. ಓಕೆ, ಥ್ಯಾಂಕ್ ಯು ಟು ಆಲ್.